ರೈತ ಸಂಘದವ್ರು ರೀ. ನಮ್ಮ ದ್ರಾಕ್ಷಿ ಬೆಳೆಗಾರದವ್ರಿಗೆ ಇನ್ಶೂರೆನ್ಸ್ ಬಿಡುಗಡೆ ಜಲ್ದಿ ಮಾಡ್ಬೇಕು. ಏಪ್ರಿಲ್ ಬಂದಿದ್ದು ನಾನು ಇನ್ಶೂರೆನ್ಸ್ನು ಬಂದಿಲ್ಲ ಏನು. ಇನ್ಶೂರೆನ್ಸ್ ಮತ್ತು ಒಬ್ಬರ ಕಡೆ ಒಬ್ರಿಗೆ ಕಡಿಮೆ ಮಾಡ್ಲಾಕೆ ಹೋಗ್ಬೇಡ್ರಿ. ಎಲ್ಲರಿಗೂ ಸಮ ಮಾಡಿರಿ. ತಿಕೋಟ ತಾಲೂಕು ಆ ಕಡೆ ಹೆಚ್ಚೈತಿ ಐತಿ, ಮತ್ತು ತರುವಿ ಕಡೆ ಉಳ್ಕಿದ ಎಲ್ಲ ಹೆಚ್ಚು ಕಮ್ಮಿ ಮಾಡ್ತೀರಿ. ಮತ್ತು ಏಕರೂಪದಲ್ಲಿ ಎಲ್ಲರಿಗೂ ಎಲ್ಲ ಇನ್ಶೂರೆನ್ಸ್ ಎಲ್ಲರೂ ತುಂಬ್ತಾರೆ, ತುಂಬ್ತಾರೆ. ಏನು ಹೆಚ್ಚು ಕಮ್ಮಿ ಯಾರು ತುಂಬಂಗಿಲ್ಲ. ಎಲ್ಲರಿಗೆ ಸಮಾಗಿ ಬಿಡುಗಡೆ ಜಲ್ದಿ ಮಾಡಿರಿ. ಮಾಡಲಿದ್ರೆ ಹುಗುರವರು ಹೋರಾಟ ಮಾಡ್ತೀವಿ ನಾವು. ಹೆಸರು ಹೇಳ್ರಿ ನಮ್ದು? ದಸ್ಕಿರ್ ಶಾನೋಲಿ. ಸಂಘಟನೆ ಯಾವುದು? ರೈತ ಸಂಘ ರೀ. ಆಯ್ತು ರೈಟ್ ಮಾಡಿರಿ. ಹಾಂ ಹೇಳಿ ಸರ್. ಪ್ರಸ್ತುತ ದ್ರಾಕ್ಷಿ ಬೆಳೆಗಾರರ ಒಂದು ವಿಮಾ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ದ್ರಾಕ್ಷಿ ಬೆಳೆಗಾರರು ಬಂದು ಭೇಟಿ ಆಗಿದ್ದಾಯಿತು, ಮನವಿ ಕೊಟ್ಟಿದ್ದಾಯಿತು. ವಿಮಾ ಕಂಪನಿಯವರು ಅವಧಿ ಮುಗಿದು ಹಣವನ್ನು ಬಿಡುಗಡೆ ಮಾಡಿಲ್ಲ. ಸುಮಾರು ಅವಧಿ ಮುಗಿದು 2024-25ನೇ ಸಾಲಿನ ಹಣದ ಅವಧಿ 4 ತಿಂಗಳಾಯಿತು ಅವಧಿ ಮುಗಿದು. ಅದು ಹಣ ಶೀಘ್ರದಲ್ಲಿ ಬಿಡುಗಡೆ ಮಾಡಬೇಕು. ಆಮ್ಯಾಗ ವಿಮಾ ಕಂಪನಿ ಆಫೀಸು ಕೇಂದ್ರ ಸ್ಥಾನದಲ್ಲಿ ಇರಬೇಕು. ಯಾವ ಕೇಂದ್ರ ಸ್ಥಾನ ಎಲ್ಲಿ ಬೆಳೆ ಇರ್ತೈತಿ, ಅಟ್ಲೀಸ್ಟ್ ಒಂದು 2-3 ಜಿಲ್ಲೆ ಮಧ್ಯದಲ್ಲಿದ್ರಿ ಹೋಗಿ ರಾಜ್ಯದ ರಾಜಧಾನಿಯಲ್ಲಿ ವಿಮಾ ಕಂಪ್ನಿಯ ಒಂದು ಅವರು ಆಫೀಸ್ ಅಂತ ತೆರ್ಕೊಂಡು ಕೂತ್ರೆ ರೈತರ ಭೇಟಿ ಹೆಂಗೆ ಕೊಡಬೇಕು. ಶೀಘ್ರದಲ್ಲೇ ಬಿಜಾಪುರದಲ್ಲಿ ದ್ರಾಕ್ಷಿ ವಿಮಾ ಕಂಪನಿ ಕಾರ್ಯಾಲಯ ಆಗಬೇಕು. ಹಿಂದಿನ ಸಾಲಿನ ಏನು ವಿಮಾನ ತುಂಬಿಕೊಂಡು ರೈತರಿಗೆ ಇನ್ನೂ ಹೊಳ್ಳಿ ಮುಟ್ಟಿಸಿಲ್ಲ ಅದನ್ನು ಮುಟ್ಟಿಸ್ಬೇಕು. ಇದೆಲ್ಲ ಅಕಸ್ಮಾತ್ ಮಾಡದೇ ಇದ್ದರೆ ದ್ರಾಕ್ಷಿ ಬೆಳೆಗಾರರು ರೋಡಿಗೆ ಬಂದು ಹೋರಾಟ ಮಾಡುವಂಥ ಎಲ್ಲ ನಾವು ಕ್ರಮ ಕೈಗೊಳ್ಳುತ್ತಿದ್ದ ನನ್ನ ಮಾತನ್ನು ಹೇಳ್ತಾ ಇದ್ದೇನೆ. ಮಲ್ಲಪ್ಪ ಬಿದ್ರಿ, ಐಂದ ರೈತ ಸಂಘಟನೆ, ವಿಜಯಪುರ. ಯಾಕೆ ಇಷ್ಟು ಇದು ಆಗಿದ್ರೆ ವಿಳಂಬ? ವಿಳಂಬ ನೀತಿ ಯಾಕೆ ಆಗ್ತೈತೆ ಅಂದ್ರೆ ಯಾವನೋ ಒಬ್ಬ ಕಂಪ್ನಿ ಅವ ಎಲ್ಲೇ ಕೂತು ಹಣವನ್ನು ಭರಣೆ ಮಾಡ್ಕೋತಾನ. ಆ ಭರಣೆ ಮಾಡ್ಕೊಂಡು ನಾವು ಈ ರೈತರಿಗೆ ಸಂಪರ್ಕ ಬರಲಾರ್ದೇ ರೈತರಿಗೆ ಪ್ರಶ್ನೆ ಮಾಡಬೇಕಾದ್ರೆ ಯಾರು ಪ್ರಶ್ನೆ ಮಾಡಬೇಕು? ವಿಮಾ ಕಂಪ್ನಿ ಹೋಗಿ ಒಂದು ಕಡೆ ಮುಚ್ಕೊಂಡು ಕೂತ ಅಂದರೆ ಇಲ್ಲಿ ಯಾರನ್ನು ಕೇಳಬೇಕು? ಭಾಳ ಅದು ಇಲ್ಲಿ ತೋಟಗಾರಿಕೆ ಇಲಾಖೆಗೆ ಓಡಾಡಬೇಕು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಓಡಾಡಬೇಕು, ಆಮ್ಯಾಗ ಸರ್ಕಾರದ ಪ್ರತಿನಿಧಿಗಳ ಹತ್ರ ಓಡಾಡಬೇಕು. ಆದರೆ ವಿಮಾ ಕಂಪ್ನಿಯವರು ಬೇರೆ ಇದ್ದಾಗ ಎಲ್ಲರನ್ನೂ ಹೋಗಿ ಕೇಳಿ ಹೇಳ್ತಾನೂ ಎಲ್ಲನೂ ತಡ ಆಗ್ತೈತಿ. ವಿಮಾ ಎದಕ್ಕೆ ರೈತರು ತಮ್ಮ ಕಷ್ಟ ಕಾಲದಲ್ಲಿ ಒಳ್ಳೇದಾಗಲೇ ಹೇಳಿ ಕಟ್ಟಿರ್ತಾರೆ ಹೊರತಕ್ಕೆ ವಿಮಾ ಕಂಪ್ನಿ ಹೋಗಿ ಮುಚ್ಕೊಂಡು ಕುಂಡ್ಲಕ್ಕೆ ಕಟ್ಟಿರಂಗಿಲ್ಲ. ಅವು ಬಂದು ಜಿಲ್ಲೆ ಕೇಂದ್ರದಲ್ಲಿ ಇರಬೇಕು. ಹಾರ್ಟ್ ಆಫ್ ಸಿಟಿ ಹೆಂಗೆ ಈಗ ರೈತರದ್ದು ಹಾರ್ಟ್ ಆಫ್ ಸಿಟಿ ಏನಿರ್ತೈತಿ ಅಲ್ಲಿ ಇರಬೇಕು. ಅದನ್ನು ಬಿಟ್ಟುಕೊಂಡು ಯಾವುದಾದ್ರೂ ಒಂದು ಕಡೆ ಹೋಗಿ ಆಫೀಸ್ ತರ್ಕೊಂಡು ಕೂತ್ರೆ ಸಾಮಾನ್ಯ ರೈತ ಅಲ್ಲಿ ಹೋಗಿ ಮುಟ್ಲಕ್ಕೆ ಹೆಂಗೆ ಸಾಧ್ಯ ಐತಿ? ಇದಕ್ಕೆಲ್ಲ ವಿಳಂಬನೆ ಐತಿ. ಇದೆಲ್ಲ ಕಾರಣ ಐತಿ. ಎಷ್ಟು ವರ್ಷದಿಂದ ಬರ್ಬೇಕು ಸರ್? ಈಗ 1 ವರ್ಷದಿಂದ ಬರಬೇಕು. 2024-25ನೇ ಸಾಲ 1 ವರ್ಷ ವಿಮಾ. ಇದಕ್ಕಿಂತ ಮೊದಲು ಎಲ್ಲ ಕ್ಲಿಯರ್ ಇದೆ? ಹಾಂ, ಮೊದಲನೇದು ಕ್ಲಿಯರ್ ಐತಿ. ಆಮ್ಯಾಗ ಏಕರೂಪದ ವಿಮಾ ಆಗಬೇಕು. ಒಂದು ಕಡೆ ಇಟ್ಟು ಮಾಡ್ತಾರಲ್ಲ, ಹಂಗಿಲ್ಲ. ಈಗ ಬೆಳೆ ಅಂದ್ರೆ ಅವು ಒಂದೇ ಟೈಮ್ದಾಗೂ ರೋಗ ಬಂದಿರ್ತೈತಿ. ಫಸಲನ್ನು ಇಲ್ಲ. ಇವತ್ತು ನೋಡ್ರಿ, ಇವತ್ತು ಮಳೆಗಾಲ ಆಗಿ ಇವೆಲ್ಲ ಕಟ್ಕೊಂಡ್ಬಿಟ್ರ. ಇವತ್ತು ಕಾಯಿ ಬರೋ ಜಾಗದಾಗ ಬೇರೆ ಬರುವಂಥ ಸಂದರ್ಭ ಬಂದುಬಿಟ್ಟೈತಿ. ಒಂದು ಗಿಡದಾಗ ತಪ್ಪು ಉಳಿಲಕ್ಕತ್ತಿಲ್ಲ. ಮತ್ತು ಇಂಥ ಏಕರೂಪ ಮಾಡಲಾರ್ದ ಮತ್ತೆ ಏನು ಮಾಡಬೇಕು? ಒಂದೊಂದು ಬೆಳೆಗೆ ಏಕರೂಪ ಮಾಡಬೇಕು. ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ರೈತರ ಪರಿಸ್ಥಿತಿ ಏನಾಗ್ತೈತಿ? ನುಕ್ಸಾನ್ ಅಂತೂ ಎಲ್ಲ ಕಡೆ ಆಗಿರ್ತೈತಿ. ಓಕೆ ಸರ್.